ಎಷ್ಟು ಮುಂದುವರೆದಿದೆ ಅಂತ ತಾವೆಲ್ಲರೂ ಕೂಡ ತಿಳ್ಕೊಂಡಿದ್ದೀರಿ ಅಂತ ಹೇಳ್ತಾ ಈಗ ನಾವು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ. ಈ ಕನ್ನಡ ರಾಜ್ಯೋತ್ಸವಕ್ಕೆ ಏನು ನಮ್ಮ ಹಿರಿಯರು ತ್ಯಾಗ ಬಲಿದಾನವನ್ನು ಮಾಡಿದರೆ ನಮಗೆಲ್ಲರೂ ಕೂಡ ಈ ಒಂದು ರಾಜ್ಯೋತ್ಸವನ ತಂದುಕೊಟ್ಟಿದ್ದಾರೆ. 1956 ನವೆಂಬರ್ ಶ್ರಮವನ್ನು ಶ್ರಮಿಸಿ ಹಗಲು ಇರುವುದು ಶ್ರಮ ಪಡ್ತಾರೆ. ಅವರ ಒಂದು ಪರಿಶ್ರಮದಿಂದ ನಮಗೆ ಕನ್ನಡ ರಾಜ್ಯೋತ್ಸವ ಬರ್ತದೆ. ಆಗಿನ ರಾಜ್ಯದಲ್ಲಿ ಭಾಷಾವಾರ ಪ್ರಾಂತ್ಯ ಆದಮೇಲೆ ಮೈಸೂರು ರಾಜ್ಯ ಅಂತ ಹೇಳಿ ನಾಮಕರಣ ಮಾಡ್ತಾರೆ. ತದನಂತರದಲ್ಲಿ ನಮ್ಮದು ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ದಕ್ಷಿಣ ಅಂತ ಅಂದಾಗ ವೈಮನಸ್ಸು ಆಗುತ್ತೆ. ಒಂದು ಎಲ್ಲರೂ ಸರಿಸಮಾದವರಿಗೆ ಇನ್ನೊಂದು ತಮಗೆ ಹೇಳಕ್ಕೆ ಇಚ್ಛಪಡ್ತೀನಿ. ಕೊಟ್ಟಂಥ ಬಾನು ಮುಸ್ತಾಕ್ ಮತ್ತು ಧೂಪ ಬಸ್ತಿ ಇರೋರಿಗೆ ನಾವು ನೀವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ನನಗೆ ಮಾತನಾಡುವ ಅವಕಾಶ ಕೊಟ್ಟಂತ ನನ್ನ ತಮ್ಮ ಉದ್ಘಾಟನಾ ನುಡಿಗಳೊಂದಿಗೆ ತನ್ನನ್ನು ರೂಪಿಸಿದ ಕಾಲೇಜಿನ ಯುವ ವಿದ್ಯಾರ್ಥಿಗಳಿಗೆ ಜಂಗಮವಾಣಿಯನ್ನು ಬಿಟ್ಟು ಪುಸ್ತಕಗಳನ್ನು ಓದಿ ಎನ್ನುವ ಕಿರು ಮಾತು ನೀಡಿದ ಶ್ರೀ ಆರ್ ಮಹದೇವ ಸರ್ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಮಾನಸ ಗಂಗೋತ್ರಿಯ ವಿಶ್ರಾಂತ ಪ್ರಾಂಶುಪಾಲರು, ಕರ್ನಾಟಕ ರೈತ ಚಳವಳಿಯ ಸ್ಫೂರ್ತಿ ಮಾರ್ಗದರ್ಶಕರಾದಂಥ ಪ್ರೊಫೆಸರ್ ಕೆ.ಸಿ. ಬಸವರಾಜ್ ಅವರು ಬಂದಿದ್ದಾರೆ. ಅವ್ರಿಗೆ ನಮ್ಮ ಕಾಲೇಜಿನ ಪರವಾಗಿ ಅತ್ಯಂತ ಗೌರವಪೂರ್ವಕವಾದ ಸ್ವಾಗತವನ್ನು ಕೋರ್ತೇವೆ. ಹಾಗೂ ಮೈಸೂರು ವಿಶ್ವವಿದ್ಯಾಲಯದಿಂದ ಎಂಪಿಗಳೆಂದರೆ ಕನ್ನಡ ಕವಿಗಳ ಕಾವ್ಯಮೀಮಾಂಸೆ, ವಚನ ಸಾಹಿತ್ಯದ ವೈಶಿಷ್ಟ್ಯತೆ, ಕನ್ನಡ ಕಾವ್ಯಮೀಮಾಂಸೆಯ ವಿವಿಧ ರೂಪಗಳು. ವಿಜಯ್ ಕುಮಾರಿ ಎಸ್ ಕರಿಕಲ್ ಅವರ ಪರಿಚಯ ಮಾಡಿಕೊಟ್ಟ ಪ್ರಮೋದ್ ಅವರಿಗೆ ಎಂದೇ ಪರಿಚಿತರಾಗಿರುವ ಶ್ರೀ ಅನುರಾಗ್ ಬಸವರಾಜ್, ಹಿರಿಯ ಪತ್ರಿಕಾ ಛಾಯಾಗ್ರಾಹಕರು, ಕನ್ನಡಪ್ರಭ ಇವರನ್ನು ಸಭೆಗೆ ಪರಿಚಯಿಸಬೇಕೆಂದು ಸಂಶೋಧನೆ ಸುಷ್ಮಾ ಗಂಗೋತ್ರಿ, ಪ್ರೊಫೆಸರ್ ಎನ್.ಕೆ. ಅವರು ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರು ಹಾಗೂ ಪ್ರಾಧ್ಯಾಪಕರಾಗಿದ್ದು, ಕನ್ನಡ ಸಾಹಿತ್ಯ ಲೋಕದಲ್ಲಿ ಸಾಹಿತಿಯಾಗಿ, ಸ್ತ್ರೀವಾದಿಯಾಗಿ, ವಿಮರ್ಶಕರಾಗಿ ಹಾಗೂ ಉತ್ತಮ ವಾಗ್ಮಿಯಾಗಿ ಗುರುತಿಸಿಕೊಂಡಿದ್ದಾರೆ. ಇವರು ರಚಿಸಿದ ಮರಳಿ ಬಾರದುವಿಗೆ ಮೀನ ಪಯಣ ಗೀತೆಯು ನಡಿಗೆರೆ ಗೋಪಾಲ್ ಅವರು ಕೃತಿಯನ್ನು ಕುರಿತು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಬೇಕೆಂದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮ ಅಪರೂಪದ ಸೇವೆಯನ್ನು ಮಾಡಿದಂಥ ಇಬ್ಬರು ಮಹನೀಯರನ್ನ ಸನ್ಮಾನಿಸುವುದರ ಜೊತೆಯಲ್ಲಿ ಒಂದು ರಾಷ್ಟ್ರೀಯ ವಿಚಾರ ಸಂಸ್ಥೆ ಬಾನು ಮುಸ್ತಾಕ್ ಅವರ ಎದೆ ಅಣತಿ ಕೃತಿಯನ್ನು ಕುರಿತು ಈ ನಾಡಿನ ಶ್ರೇಷ್ಠ ವಿದ್ವಾಂಸರು ಅದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ರಾಜಕಾರಣಿಗಳ ಮಾಡುವ ಮಹದೇವ ಸ್ವಾಮಿಗಳು ನಾನು ಬಹಳ ವರ್ಷಗಳಲ್ಲಿ ನೋಡಿದ್ದೇನೆ. ಇನ್ನೂ ಸಹ ಅವರು ವಿದ್ಯಾರ್ಥಿಯಾಗಿ ಕೂತಿದ್ದಾರೆ. ನಾವು ಸಾಹಿತ್ಯ ಶಾಸ್ತ್ರಗಳು ನನಗೆ ಓಡಲು ಬಿಡುತ್ತೆ. ನಾನು ಎಲ್ಲವನ್ನು ಬಲ್ಲವನ್ನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಅಂತ. ಆದರೆ ಮಹಾದೇವ ಸ್ವಾಮಿಯವರು ಮುಖ್ಯಮಂತ್ರಿಗಳಿಗೆ ವಿಶೇಷ ಕರ್ತವ್ಯಾಧಿಕಾರಿಗಳಾಗಿ ಅವರ ಹೊರೆಯನ್ನು ಕಡಿಮೆ ಮಾಡುವುದರ ಜೊತೆಯಲ್ಲಿ ಇವರು ನಿದ್ರೆಗೆಟ್ಟು ಅವರಿಗೆ ಮಾರ್ಗದರ್ಶನ ಮಾಡುವುದು ಜರೂರತ್ ಅವರಿಗೆ ನನಗೆ ಗೊತ್ತಿದೆ. ಹಾಗಾಗಿ ಒಳ್ಳೆ ಮುಖ್ಯಮಂತ್ರಿ ಅಂತ ಹೆಸರು ಪಡೆಯಲಿ. ಕಾಲದಲ್ಲಿ ಒಂದು ಸಭೆ ನಡೆಯಿತು ಕಲ್ಕತ್ತಾದಲ್ಲಿ. ರವೀಂದ್ರನಾಥ್ ಠಾಕೂರ್ ಅವರ ಒಂದು ಸಭಾಂಗಣದಲ್ಲಿ ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ಇಲ್ಲಿ ಕನ್ನಡದ ವ್ಯಕ್ತಿಗಳಿಗೆ ಗೊತ್ತಿರುತ್ತೆ. ಈ ದೇಶದ ಶ್ರೇಷ್ಠ ಇತಿಹಾಸಕಾರರಲ್ಲಿ ಒಬ್ಬರಾದಂಥ ಶಾ ಶೆಟ್ಟರ್ ಅವರು ಬಂದಿರ್ತಾರೆ. ಎರಡನೇ ಮಾತು ಹೇಳ್ಬಿಡ್ತೀನಿ. ಅವರು ಹೀಗೆ ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನ್ನು ಪ್ರಾರಂಭ ಮಾಡಿದರು. ಪಶ್ಚಿಮ ಬಂಗಾಳದಲ್ಲಿ ಯಾವ ಭಾಷೆಯಲ್ಲಿ ಮಾತಾಡಬೇಕು, ಬೆಂಗಾಲಿ ಅವರಿಗೆ ಗೊತ್ತಿಲ್ಲ, ಆಂಗ್ಲ ಭಾಷೆಯಲ್ಲಿ ಮಾತಾಡಬೇಕು. ಡಿಯರ್ ಮೈ ಬೆಂಗಾಲಿ ಫ್ರೆಂಡ್ಸ್, ಐ ಆಮ್ ಕಮ್ ಓವರ್ ಹಿಯರ್ not to hurt your feelings but to tell the truth. Karnataka's Kuvempu is greater than your noble narrative Rabindranath Tagore ಅಂತ ಹೇಳ್ಬಿಟ್ಟು. ಯಾಕೆ ಹೇಳಿದ್ರೆ
ಮಕ್ಕಳ ಸಾಹಿತ್ಯದಿಂದ ಮಹಾಕಾವ್ಯದವರೆಗೆ ವಿಮರ್ಶೆ, ನಾಟಕ, ಖಂಡಕಾವ್ಯ, ಕಾದಂಬರಿಗಳು, ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿ ರಚನೆ ಮಾಡಿದ್ದು ಕುವೆಂಪು ಮಾತ್ರ. ಜೇಮ್ಸ್ ಕಸಿನ್ಸ್ ನನಗೆ ಭಾರಿ ನೋವಾಗ್ತಾ ಇದೆ. ಒಳ್ಳೆ ಕೆಲಸ ಮಾಡಿದಾರಪ್ಪ, ನೀನು ಕನ್ನಡದಲ್ಲಿ ಬರೀ, ಕನ್ನಡದಲ್ಲಿ ಬರೆದ್ರು ಅದಕ್ಕಿಂತ ಹೆಸರು ಬರುತ್ತೆ, ಇನ್ನೂ ವಿದ್ವಾಂಸನಾಗ್ತೀಯ ಅಂತ ಹೇಳ್ತಾರೆ. ಅದನ್ನ ಉಪಾಧ್ಯಾಯ ಏನ್ ಹೇಳ್ತಾರೆ ಗೊತ್ತಾ? ಮೊನ್ನೆ 29ನೇ ತಾರೀಕು ಜೇಮ್ಸ್ ಕಸಿನ್ಸ್ ಹೊಟ್ಟೆಗಿಚ್ಚಿಗೆ ಅನ್ಯಾಯ ಮಾಡಿಬಿಟ್ಟಿದೆ ಅಂತ ಹೇಳಿಲ್ಲ ಪಾಪ ಅವರು. ಅವ್ರು ಏನಾದ್ರು ಆ ಮನುಷ್ಯ ಬರಲಿಲ್ಲ ಅಂದ್ರೆ ಕುವೆಂಪುರವ್ರು ಮಾಡಿಬಿಟ್ಟು 10 ನೋಬೆಲ್ ಬಹುಮಾನ ಪಡಿತಾ ಇದ್ವಿ ಅಂತ ಉಪಾಧ್ಯಾಯ ಹೇಳ್ತಾರೆ ಕಲ್ಕತ್ತದಲ್ಲಿ. ಈಗಾಗಲೇ ಸಮಯವೂ ಕೂಡ ಆಗ್ತಾ ಇದೆ. ವೇದಿಕೆ ಮೇಲೆ ಇನ್ನೂ ಮಾತಾಡಲಿಕ್ಕೆ ತುಂಬಾ ಜನ ಇರುವ ಕಾರಣದಿಂದಾಗಿ ನಾನು ಒಂದಷ್ಟು ನಮಗೆ 48ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುತ್ತೆ, 49ರಲ್ಲಿ ಈ ಹಾಡನ್ನ ಬರೀತಾರೆ ಅಂತಂದ್ರೆ ನಾವು ಆಗ ತಾನೇ ಕನ್ನಡದ ದೀಪವನ್ನು ಹಚ್ಚಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಹಚ್ಚೇ ಇರಲಿಲ್ಲ. 56ಕ್ಕೆ ನಾವು ಕನ್ನಡ ದೀಪವನ್ನು ಹಚ್ಚುವಂತಹದ್ದು. 1953ರಲ್ಲಿ ಒಂದು ಕಾಂಗ್ರೆಸ್ ಸಭೆ ಸೇರ್ಕೊಳ್ಳುತ್ತೆ. ಆ ಸಭೆಯಲ್ಲಿ ಅವರು ಆಂಧ್ರವನ್ನ ಒಂದು ವಿಶಿಷ್ಟವಾದಂತಹ ರಾಜ್ಯ ಅಂತೇಳಿ ಘೋಷಣೆ ಮಾಡುತ್ತೆ, ಕರ್ನಾಟಕವನ್ನ ಮಾಡಲ್ಲ. ಮತ್ತೊಂದಷ್ಟು ನಮ್ಮಲ್ಲಿ ರಾಜಕಾರಣಿಗಳು, ಸಾಹಿತಿಗಳು ಹೋರಾಟ ಮುಂಬೈ ಪ್ರಾಂತ್ಯದಲ್ಲಿ, ಕೊಡಗು ಪ್ರಾಂತ್ಯದಲ್ಲಿ ಮತ್ತು ಮೈಸೂರು ಪ್ರಾಂತ್ಯದಲ್ಲಿ ಹಂಚಿ ಹೋಗಿದ್ರು. ಅವರೆಲ್ಲರನ್ನೂ ಸೇರಿ 1956ರಲ್ಲಿ ಮೈಸೂರು ರಾಜ್ಯ ಅಂತೇಳಿ ಸರ್ಕಾರ ಘೋಷಣೆ ಮಾಡುತ್ತೆ. ಮಾನ್ಯ ಸಿಂಡಿಕೇಟ್ ಸದಸ್ಯರಾದ ಶ್ರೀ ಕ್ಯಾತನಹಳ್ಳಿ ನಾಗರಾಜು ಅವರು ಹೋಗ್ತಾ ಇದೆ ಅನ್ಕೊಂಡಿದ್ದೀನಿ. ಈಗ ಓವಲ್ ಗ್ರೌಂಡ್ ಅಲ್ಲಿ 20 ನಾಡಗೀತೆಯನ್ನು ಸಾಮೂಹಿಕವಾಗಿ ಆಡುವುದರ ಮೂಲಕ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥವ್ರು ಡಾಕ್ಟರ್ ಲೋಲಕ್ಷ್ಮಿ ಮೇಡಮ್ ಅವರು ಮತ್ತು ನಮ್ಮ ರಿಜಿಸ್ಟ್ರಾರ್ ಸವಿತಾ ಮೇಡಮ್ ಅವರು. ಅವರ ಪರಿಶ್ರಮದಿಂದ ಒಂದು ಕಾರ್ಯಕ್ರಮ ಆಗಿದೆ. ವಸಂತ ಮೇಡಮ್ ಅವರು ಕೃತಿ ಕುರಿತು ತಮ್ಮ ಮನದಾಳದ ಮಾತುಗಳನ್ನು ಆಡಬೇಕೆಂದು ಕೇಳಿಕೊಂಡಿದ್ದಾರೆ. ನಮ್ಮ ಈ ಎಲ್ಲ ಸೃಜನಾತ್ಮಕತೆಯ ಹಿನ್ನೆಲೆಯಲ್ಲಿ ನಮ್ಮ ಜೊತೆಯಲ್ಲಿ ಒಡನಾಡಿಯಾಗಿ ಇರುವಂಥವರು ನಮ್ಮ ನೆಚ್ಚಿನ ಪ್ರಾಂಶುಪಾಲರು ಮತ್ತು ಆಡಳಿತಾಧಿಕಾರಿಗಳು ಅಂತ ತುಂಬ ಮನದಿಂದ ನಾನು ನೆನೆಸ್ಕೊಳ್ತೇನೆ.